ಸ್ಥಳಕ್ಕೆ ಸ್ಥಳೀಯ ಶಾಸಕರಾದಂತ CP ಯೋಗೇಶ್ ಅವರು ಕೂಡ ಬಂದಿದ್ರೆ ಅವ್ರನ್ನ ಕೂಡ ಮಾತಾಡ್ತೇನೆ ಈಗ. ಸರ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಇಲ್ಲಿಗೆ ಬರ್ತಿದೆ ತಮ್ಮ ಕ್ಷೇತ್ರಕ್ಕೆ. SM ಕೃಷ್ಣರವರಿಗೆ ಚನ್ನಪಟ್ಟಣಕ್ಕೆ ಅವಿನಾಭಾವ ಸಂಬಂಧ. ನಮ್ಮದು ಜಿಲ್ಲೆ ಬೇರೆ ಆದರೂ ಅಕ್ಕಪಕ್ಕದ ತಾಲೂಕು. ಅವರಿಗೆ ಈ ತಾಲೂಕಿನ ಬಗ್ಗೆ ವಿಶೇಷವಾದಂಥ ಅಭಿಮಾನ ಇತ್ತು. ಇವತ್ತು ಈ ತಾಲೂಕಿನ ನೀರಾವರಿ ಯೋಜನೆಗಳಿಗೆ ಅವರು ಕಾರಣಕರ್ತರು. ಏಕೆಂದರೆ ಅವ್ರ ಕಾಲದಲ್ಲಿ ಕಾವೇರಿ ಕೊಳದಲ್ಲಿ ಕಾವೇರಿ ನೀರಾವರಿ ನಿಗಮವನ್ನು ಸ್ಥಾಪನೆ ಮಾಡಿ ಸಮರ್ಪಕವಾದ ನೀರಿನ ಉಪಯೋಗಕ್ಕೆ ಅವರು ಅಡಿಗಲಾಗ್ತಾರೆ. ಅದರ ಪ್ರಯೋಜನ ಇವತ್ತು ಈ ತಾಲೂಕಿಗಾಗಿದೆ. ಮತ್ತು ನೀರಾವರಿ ಯೋಜನೆ ಆದಮೇಲೆ ಜನಗಳಿಗೆ ಏನು ಅನುಕೂಲ ಆಗ್ತದೆ ಅಂತ ನೋಡಲಿಕ್ಕೂ ಕೂಡ ಒಂದು ಸಾರಿ ಬಂದಿದ್ದರು. ಮತ್ತು ಅವರ ಆ ಒಂದು ಪ್ರಯತ್ನದ ಫಲ ಜನಸಾಮಾನ್ಯರಿಗೆ ಆಗ್ತದೆ ಅಂತೇಳಿ ಖುಷಿ ಪಟ್ಟಿದ್ದರು. ನಾನು 1999ರಲ್ಲಿ ಸ್ವತಂತ್ರವಾಗಿ ಗೆದ್ದಾಗ ಅವರು ಮುಖ್ಯಮಂತ್ರಿ ಆದರು. ನನ್ನನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದೆಹಲಿಯಲ್ಲಿ ಕರ್ಕೊಂಡೋಗಿ ಸೇರಿಸ್ಕೊಂಡ್ರು. ಒಂದು ರೀತಿ ಅಭಿಮಾನದಿಂದ ಈ ತಾಲೂಕಿನ ಬಗ್ಗೆ ಎಲ್ಲ ಕೆಲಸ ಕಾರ್ಯಗಳಿಗೆ ಒತ್ತು ಕೊಟ್ಟು ಅವರ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ. ಅವರು ಒಬ್ಬ ಮುಖ್ಯಮಂತ್ರಿ ಜೊತೆಗೆ ಒಬ್ಬ ಸಹೃದಯಿ. ಅವ್ರ ಬಗ್ಗೆ ಇಡೀ ರಾಜ್ಯನೇ ಇವತ್ತು ಹೊಗಳ್ತಾ ಇದೆ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರೆ ಆಧುನಿಕ ಬೆಂಗಳೂರಿನ ನಿರ್ಮಾತೃ SM ಕೃಷ್ಣರವರು. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರೆ ವಿಕಾಸಸೌಧ ಕಟ್ಟಿದವರು SM ಕೃಷ್ಣರವರು. ಹಾಗೆ ಅವರ ಏನು ರಾಜಕೀಯ ಜೀವನ ನಮಗೆಲ್ಲ ಆದರ್ಶ, ನಮಗೆಲ್ಲ ಮಾರ್ಗದರ್ಶನ. ಹಾಗಾಗಿ ಇಡೀ ರಾಜ್ಯ ಅವರ ಅಗಲಿಕೆಯ ನೋವನ್ನು ಇವತ್ತು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋದು ಮುಖಾಂತರ ಕರ್ನಾಟಕ ರಾಜ್ಯನೂ ಕೂಡ 3 ದಿವಸ ಅವರ ಸ್ಮರಣೆ ಮಾಡ್ತಾ ಇದೆ. ಇವತ್ತು ರಜಾ ಘೋಷಣೆ ಮಾಡಿದ್ದಾರೆ. ಈ ತಾಲೂಕಿನ ಜನ ಅವರ ಜೊತೆಯಲ್ಲಿ ಅವರ ಪಾರ್ಥಿವ ಶರೀರದಲ್ಲಿದ್ದು ಇವತ್ತು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತೀವಿ. ನಾವೊಬ್ಬ ಆದರ್ಶ ನಾಯಕನನ್ನು ಕಳ್ಕೊಂಡಂಥ ನೋವು ಈ ತಾಲೂಕಿನ ಜನರಿಗೆ ನಮಗೆಲ್ಲರಿಗೂ ಕೂಡ ಇದೆ. ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನ ಕಿಡ್ನಾಪ್ ಮಾಡಿದಾಗ ತಾವು ಕೂಡ ಶಾಸಕರಾಗಿದ್ರಿ. ಅವಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. ಅವಾಗ ಸಾಕಷ್ಟು ಸವಾಲುಗಳಿತ್ತು. ಒಂದ್ ಕಡೆ ಕಾವೇರಿ ಪ್ರೊಟೆಸ್ಟ್ ಇತ್ತು, ಮತ್ತೊಂದು ಕಡೆ ಅಭಿಮಾನಿಗಳ ಪ್ರೊಟೆಸ್ಟ್ ಇತ್ತು, ಒಂದ್ ಕಡೆ ಬರಗಾಲ ಇತ್ತು, ಇನ್ನೊಂದು ಕಡೆ ಪ್ರವಾಹ ಇತ್ತು. ಆ ಒಂದು ಸಂದರ್ಭದಲ್ಲಿ SM ಕೃಷ್ಣ ಅವರು ಯಾವ ರೀತಿಯಾಗಿ ನಿಭಾಯಿಸಿದ್ರು ಅಂತ? SM ಕೃಷ್ಣರವರು ಬಹಳ ಶಾಂತ ಸ್ವಭಾವದವರು. ಬಹಳ ವಿವೇಚನೆಯಿಂದ ಅವರು ಕೆಲಸ ಮಾಡ್ತಾಯಿದ್ರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಹಲವಾರು ಬಾರಿ ಅವ್ರನ್ನ ಭೇಟಿಯಾದಾಗ ನನಗನ್ನಿಸ್ತಾ ಇದ್ದದ್ದು, ಅವ್ರಿಗೆ ಎಷ್ಟೇ ಒತ್ತಡ ಇದ್ದರೂ ಅವರು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಇತ್ತು. ಅವರು ಎಲ್ಲರೂ ಸಮಾನ ಚಿತ್ತದಿಂದ ಅದನ್ನು ನಿರ್ವಹಣೆ ಮಾಡ್ತಿದ್ರು. ಜೊತೆಗೆ ಅವ್ರಿಗೆ ರಾಜಕೀಯ ಅನುಭವ ಇತ್ತಲ್ಲ, ಅದು ಅವರ ವಿಶೇಷವಾಗಿ ಅವರ ವಿದ್ಯಾಭ್ಯಾಸ, ಅವರು ನಡೆದು ಬಂದಂಥ ದಾರಿ, ಅವರ ಆಡಳಿತಕ್ಕೆ ಒಂದು ಹಿಡಿತಾ ಇತ್ತು. ಬಹಳ ಸವಾಲುಗಳಿದ್ದರೂ ಕೂಡ ಎಲ್ಲನೂ ಸಮರ್ಪಕವಾಗಿ ನಿರ್ವಹಣೆ ಮಾಡಿದರು. ಅವತ್ತು ಆರ್ಥಿಕ ಸ್ಥಿತಿ ರಾಜ್ಯದಲ್ಲಿ ಇಷ್ಟೊಂದು ಇರಲಿಲ್ಲ. ಆದರೂ ಕೂಡ ಅವತ್ತಿನ ಕಾಲದಲ್ಲಿ ನೀರಾವರಿಗೆ ಕೊಟ್ಟಂಥ ಒತ್ತನ್ನು ನಂತರ ಬಂದಂಥ ಸರ್ಕಾರಗಳು ಕೊಡೋಕ್ಕಾಗಲಿಲ್ಲ. SM ಕೃಷ್ಣರವರು ನಮ್ಗೆ ಯಾವಾಗಲೂ ಆದರ್ಶ. ಕೊನೆಯದಾಗಿ ತಾವು ಯಾವಾಗ ಭೇಟಿ ಆಗಿದ್ರಿ, ಏನಾದ್ರು ಸಜೆಷನ್ ಕೊಟ್ಟಿದ್ರು? ಇಲ್ಲ, ಅವರು ಹಾಸ್ಪಿಟಲ್ ಮೊದಲು ಹೋಗಿ ನನ್ನ ಮನೆಯಲ್ಲಿ ಭೇಟಿಯಾಗಿದ್ದೆ. ಅವರು ಮಾತಾಡ್ತಕ್ಕಂಥ ಸ್ಥಿತಿಯಲ್ಲಿ ಇರಲಿಲ್ಲ, ಬಟ್ ಒಡನಾಟ ಇತ್ತು. ನಾನು ಅವ್ರ ಬಗ್ಗೆ ವಿಚಾರಿಸ್ಕೋತಾ ಇದ್ದೆ. ವಯೋಸಹಜ ಸಾವು ನಮ್ಮನಾಗಲಿದ್ದಾರೆ.